ನಮಸ್ಕಾರ. ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಾವು ಯುವಶಕ್ತಿ ಜನಸೇವಾ ಟ್ರಸ್ಟ್ ನ ಎಲೆಕೂಳಿಗೆ ವತಿಯಿಂದ ಇವತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳ ನೇಮಕಾತಿ ಆದೇಶ ಪ್ರತಿಯನ್ನು ನೀಡುವಂತದ್ದು, ಜಿಲ್ಲಾ ಸಮಿತಿಯವರ ಮತ್ತು ತಾಲೂಕು ಸಮಿತಿಯವರ ನೇಮಕಾತಿ ಆದೇಶ ಪ್ರತಿಯನ್ನು ನೀಡುವಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಯುವಶಕ್ತಿ ಜನಸೇವಾ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ SP ನಾಗರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪ್ರತಿಯನ್ನು ನೀಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಈ ಒಂದು ಟ್ರಸ್ಟ್ ಯುವಶಕ್ತಿ ಜನಸೇವಾ ಟ್ರಸ್ಟ್ ನ ರಾಜ್ಯಾಧ್ಯಕ್ಷರಾಗಿ ಅಭಿಷೇಕ್ ಆಲಿಮನಿ ಅವರು ನೇಮಕಾತಿಯನ್ನು ಆಗಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀ ಚನ್ನಬಸವ ಸೋಮಲಾಪುರ ಅವರು ಕೂಡ ನೇಮಕಾತಿಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜ್ಯ ಗೌರವಾಧ್ಯಕ್ಷರನ್ನಾಗಿ ಸಿದ್ದರಾಮಪ್ಪ ಜಾಜಿ ಎಲಿಕೂಳಿಗೆ ಅವರನ್ನ ನೇಮಕಾತಿ ಮಾಡಲಾಗಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಿರ್ಪಾಲಿಕೆ ಗೋಮಸಿ ಅಂದ್ರೆ ನನ್ನನ್ನ ನೇಮಕಾತಿ ಮಾಡಲಾಗಿದೆ. ರಾಜ್ಯ ಕಾರ್ಯದರ್ಶಿಗಳನ್ನಾಗಿ ಪೃಥ್ವಿ ಮತ್ತೆ ಸಿದ್ಧಾರ್ಥ ಅವರನ್ನ ನೇಮಕಾತಿ ಮಾಡಲಾಗಿದೆ. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀ ರೇಖಾ ಲಕ್ಷ್ಮಿ ಅವರನ್ನ ನೇಮಕಾತಿ ಮಾಡಲಾಗಿದೆ. ರಾಜ್ಯ ಖಜಾಂಚಿಯನ್ನಾಗಿ ವೆಂಕಟೇಶ್ ನಾಯಕ್ ಎಲಕೂಡಿ ಅವರನ್ನ ನೇಮಕಾತಿ ಮಾಡಲಾಗಿದೆ. ಮಂಗಳೂರು ಜಿಲ್ಲಾಧ್ಯಕ್ಷರನ್ನಾಗಿ ಸ್ವಪ್ನ ಕಿರಣ್ ಗೌಡ ಅವರನ್ನ ನೇಮಕಾತಿ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ರುದ್ರಯ್ಯ ಹಿರೇಮಠ ಅವರನ್ನ ನೇಮಕಾತಿ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾಧ್ಯಕ್ಷರನ್ನಾಗಿ ವಿದ್ಯಾ ಬಾದಾಮಿ ಅವರನ್ನ ನೇಮಕಾತಿ ಮಾಡಲಾಗಿದೆ. ಹಾವೇರಿ ಜಿಲ್ಲಾಧ್ಯಕ್ಷರನ್ನಾಗಿ ಪ್ರದೀಪ್ ರಾಮಪ್ಪ ಅವರನ್ನ ನೇಮಕಾತಿ ಮಾಡಲಾಗಿದೆ. ಬೆಂಗಳೂರು ಜಿಲ್ಲಾಧ್ಯಕ್ಷರನ್ನಾಗಿ ಯಲಲಿಂಗ ಯರಡಳ್ಳಿ ಅವರನ್ನ ನೇಮಕಾತಿ ಮಾಡಲಾಗಿದೆ. ಸಿಂಧನೂರು ತಾಲೂಕು ಅಧ್ಯಕ್ಷರನ್ನಾಗಿ ಹನುಮಂತ ಎಂ ಅವರನ್ನ ನೇಮಕಾತಿ ಮಾಡಲಾಗಿದೆ. ಸಿಂಧನೂರು ತಾಲೂಕು ಉಪಾಧ್ಯಕ್ಷರನ್ನಾಗಿ ಶಿವರಾಜ್ ಸಿದ್ದಾಪುರ ಅವರನ್ನ ನೇಮಕಾತಿ ಮಾಡಲಾಗಿದೆ. ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ರಾಜೇಶ್ ಸಿರುಗುಂಪ ಅವರನ್ನ ನೇಮಕಾತಿ ಮಾಡಲಾಗಿದೆ. ಈ ಒಂದು ಯುವಶಕ್ತಿ ಜನಸೇವಾ ಟ್ರಸ್ಟ್ ನ ಮುಖ್ಯ ಉದ್ದೇಶ ಮತ್ತು ಗುರಿ ಮತ್ತು ಮುಂದಿನ ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ, ಇವತ್ತು ರಾಜ್ಯದಾದ್ಯಂತ ಅದೆಷ್ಟೋ ಯುವಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಅದೆಷ್ಟೋ ಯುವಕರಿಗೆ ಇವತ್ತು ಒಳ್ಳೆಯ ರೀತಿಯಾದಂತ ಸಾಮಾಜಿಕ ವ್ಯವಸ್ಥೆಗಳು ಸರಿ ಇಲ್ಲ. ಎಷ್ಟೋ ಇವತ್ತು ಬಡ ಜನರು ಇವತ್ತು ನಿರ್ಗತಿಕರಾಗಿದ್ದಾರೆ. ಇವತ್ತು ಒಂದೊತ್ತಿನ ಊಟಕ್ಕೂ ಕೂಡ ಬಹಳಷ್ಟು ಕಠಿಣ ಶ್ರಮ ಪಡಿಸುವಂತ ಕೆಲಸ ಅಥವಾ ಕಾರ್ಯ ಇವತ್ತು ಆಗ್ತಾ ಇದೆ. ಇವೆಲ್ಲವನ್ನ ಮನಗೊಂಡು ಇವತ್ತು ರಾಜ್ಯಾದ್ಯಂತ ನಮ್ಮ ಯುವಶಕ್ತಿಯಿಂದ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಒಂದು ಸಮಾಜಕ್ಕೆ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲಾ ಕಾರ್ಯಗಳನ್ನ ನಾವು ಮಾಡೋಣ ಅನ್ನುವಂತ ವಿಚಾರದೊಂದಿಗೆ ಯುವಕರ ಒಂದು ಸಮ್ಮುಖದಲ್ಲಿ, ಯುವಕರ ಒಂದು ನೇತೃತ್ವದಲ್ಲಿ ಯುವಶಕ್ತಿ ಜನಸೇವಾ ಟ್ರಸ್ಟ್ ನ ನೇಮಕಾತಿಯನ್ನ ಮಾಡಲಾಗಿದೆ. ಈ ಒಂದು ಟ್ರಸ್ಟ್ ಕಳೆದ 1.5 ವರ್ಷಗಳ ಹಿಂದೆ ರಿಜಿಸ್ಟ್ರೇಷನ್ ಮುಖಾಂತರ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು SP ನಾಗರಾಜ್ ಅವರು ಈ ಒಂದು ಟ್ರಸ್ಟ್ ನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ತದನಂತರ ಇವತ್ತು ಅಧಿಕೃತವಾಗಿ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳ ನೇಮಕಾತಿ ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಟ್ರಸ್ಟ್ ನ ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಪ್ರಸರಿಸುವಂತ ಕೆಲಸವನ್ನ ನಮ್ಮ ಸಮಿತಿ, ರಾಜ್ಯ ಸಮಿತಿ ಪದಾಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ವಿಚಾರದೊಂದಿಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನ ನಮ್ಮ ಸಂಸ್ಥಾಪಕರು ನೀಡಬೇಕಂತೇಳಿ ಕೇಳ್ತಾ ಇದ್ದೇನೆ. ನನ್ನ ಹೆಸರು SP ನಾಗರಾಜ್ ಅಂತ, ನನ್ನೂರು ಎಲೆಕುಳಿ. ಮೊದಲು ನಾವು ಈಗಲೂ ಸ್ಟೂಡೆಂಟ್ ಓದ್ತಿದ್ವಿ. ತುಂಬಾ ಕಡೆ ನೋಡಿದ್ವಿ ನಾನು. ಹಲವಾರು ಕೆಲಸದಲ್ಲಿ ಹೋಗುವಾಗ ಬರುವಾಗ ತುಂಬಾ ಬಡವರಾಯ್ತು, ಕಷ್ಟಪಟ್ಟು ಹೋದ ವಿದ್ಯಾರ್ಥಿಗಳಿತ್ತು. ಎಷ್ಟೋ ಹುಡುಗರು ಓದ್ಬೇಕು ಅಂತಾರೆ, ಅಂದ್ರೆ ಮನೆ ಪರಿಸ್ಥಿತಿ ಓದಕ್ಕಾಗಲ್ಲ. ಯಾಕಂದ್ರೆ ಮನೆ ಪರಿಸ್ಥಿತಿ ಇರುತ್ತೆ, ಆರ್ಥಿಕ ಸಮಸ್ಯೆ ತುಂಬಾನೇ ಇರುತ್ತೆ. ಹಾಗೆ ಎಷ್ಟೋ ಜನ ನೀವು ಚಿಂತನೆ ಬಸ್ ನಿಲ್ದಾಣದಲ್ಲಿ ನೋಡ್ತಾರೆ ಅಥವಾ ಹೊರಗಡೆ ರೋಡಲ್ಲಿ ಎಷ್ಟೋ ಜನ ಪಿಚೆ ಇದ್ದು ಜೀವನ ಸಾಗಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ನಾವು ಯಾಕೆ ನೆರವಾಗಲ್ಲ? ಜೀವನ ಪೂರ್ತಿ ಆಗದೇ ಇದ್ದು ಕಡೆ ಕಾಲಕ್ಕೆ ಒಂದು ದಿನನಾದ್ರೂ ಅಥವಾ ಒಂದು ಒಪ್ಪತ್ತಿನ ಊಟ ಹಾಕ್ಸ್ಬೋದಲ್ಲ. ಆ ಮನೋಭಾವನೆ ಇಟ್ಕೊಂಡೇ ನಾನು ಈ ಟ್ರಸ್ಟ್ ಓಪನ್ ಮಾಡಿದ್ದೆ. ಈ ಟ್ರಸ್ಟ್ ಓಪನ್ ಮಾಡಿದಾಗ ಯಾರೇ ಬಿಲ್ಡರ್ಸ್ ಮಕ್ಕಳಾಯ್ತು ಅಥವಾ ಕಂಪನಿ ಎಂಪ್ಲಾಯ್ಸ್ ಮಕ್ಕಳಾಯ್ತು, ಕಾಂಟ್ರಾಕ್ಟರ್ ಮಕ್ಕಳಾಯ್ತು, ಯಾರು ಈ ಟ್ರಸ್ಟ್ ಅಲ್ಲಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಾಯ್ತು, ಎಲ್ಲ ಬಡವರಿಂದಲೇ ಓಪನ್ ಆಗಿರತಕ್ಕಂಥ ಟ್ರಸ್ಟ್ ಇದೆ. ಈ ಟ್ರಸ್ಟ್ ಉದ್ದೇಶಗಳೇನಂದ್ರೆ, ನಮ್ಮಿಂದ ಆದಷ್ಟು ಈಗ ಬಹುಶಃ ಯಾರೋ ಒಬ್ಬ ಭಿಕ್ಷಕಿಗೆ ಜೀವನ ಪೂರ್ತಿ ಊಟ ಹಾಕಕ್ ಆಗಲ್ಲ ಅಂದ್ರೂ ಬಹುಶಃ ಒಂದು ಒಪ್ಪತ್ತು ಊಟ ಹೊಟ್ಟೆ ತುಂಬ ಹಾಕಿದರೆ ಸಾಕು, ಅಷ್ಟೇ. ಅದೇ ಮನೋಭಾವನೆ ಇಟ್ಕೊಂಡು ಈ ಟ್ರಸ್ಟ್ ನ ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ, ಗೌರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ 1 ವರ್ಷ 3 ತಿಂಗಳು ಆಯ್ತು ಸರ್. ಮಂದಿಗೆ ರಿಜಿಸ್ಟ್ರೇಷನ್ ಮಾಡಿಸುವಾಗ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಜಾಸ್ತಿ. ಯಾಕಂದ್ರೆ ನಾವು ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಯಾರಲ್ಲ, ಆಗ್ಲೇ ಹೇಳಿದಾಗ ಎಲ್ಲ ಟ್ರಸ್ಟ್ ಫ್ಯಾಮಿಲಿ ಉಳ್ಕೊಂತೀವಿ. ನಾವು ಒಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಏನಿಲ್ಲ ಅಂದ್ರೆ 7 ರಿಂದ 8 ಸಾವಿರ ರೂಪಾಯಿ ಕನಿಷ್ಠ ಬೇಕೇ. ಈಗ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸುವಾಗ ನಮ್ಮ ಟ್ರಸ್ಟ್ ಇದ್ದ ವಿದ್ಯಾರ್ಥಿಗಳು ದುಡ್ಡು ಹಾಕಕ್ಕಾಗಲ್ಲ.
ಹಾಗೆ ಈಗ ಅಂತ ಮಾಡ್ಕೊಂಡು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ. ಬಟ್ ಮಾಡಿಸುವಾಗ ಇಷ್ಟೇ ಜನ ಇರ್ಬೇಕಂತ ರೂಲ್ಸ್ ಇದೆ. ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಗೌರ್ಮೆಂಟ್ ಹನ್ನೊಂದು 12 ಜನ ಬರಲೇಬೇಕು ಅಂತಿದೆ. ನಾನು ಕೇಳಿದ್ರೆಲ್ಲ ಅವ್ರು ಬರ್ತೀನಿ ಅಂದ್ರು. ಬಟ್ ಲಾಸ್ಟ್ ಕಡೆ ಮೂಮೆಂಟ್ ಯಾರು ಬರಲಿಲ್ಲ. ನನ್ನ ಜೊತೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈಗ ನೋಡಿ, ಯಾವ್ದಾದ್ರು ಸಾಮಾನ್ಯವಾಗಿ ಸಸಿ ನೆಡ್ಬೇಕಾದ್ರೆ, ಸಸಿಗೆ ನೀರ್ ಹಾಕ್ಬೇಕಾದ್ರೆ, ಸಸಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಯಾರು ಬರಲ್ಲ. ಸಸಿ ದೊಡ್ಡದಾದಾಗ ಅದನ್ನ ಹಣ್ಣುಗಳನ್ನ, ಅದರ ಪ್ರತಿಫಲವನ್ನ ತಿನ್ಲಿಕ್ಕೆ ಅವಾಗ ನಾನಿದ್ದೀನಿ ಅನ್ನೋದು ಬರ್ತಾರೆ. ಆದ್ರೆ ಇವೆಲ್ಲವನ್ನ ಗಮನಿಸಿದೆ ಇದನ್ನ ಮಾಡ್ಲೇಬೇಕು ಅನ್ನೋಂತ ಒಂದು ಸ್ಪಷ್ಟ ನಿಲುವು ಮತ್ತೆ ಸ್ಪಷ್ಟ ಗುರಿ ಇದ್ದ ಕಾರಣಕ್ಕೋಸ್ಕರ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಅವರು ಇವತ್ತು ಈ ಹಂತಕ್ಕೆ ತಂದಿದ್ದಾರೆ. ಎಲ್ಲ ವಿಚಾರಗಳನ್ನ ತಿಳಿಸಿದಂತ ಸಂಸ್ಥಾಪಕ ಅಧ್ಯಕ್ಷರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ರಾಜ್ಯಾಧ್ಯಕ್ಷರು ಅಭಿಷೇಕ್ ಆದಿಮಾನಿಯವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ತಮಗೆ